ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಎಲೆಕ್ಷನ್ ಪ್ರಚಾರಕ್ಕಾಗಿ ಗಿಮಿಕ್ಗಾಗಿ ಯಾವ ಹಂತಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಅದಕ್ಕೆ ಇಲ್ಲಿಯವರೆಗೆ ನಾವು ಸಾಕಷ್ಟು ಬಾರಿ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಅವರು ಸೈನಿಕರ ಸಾವುಗಳನ್ನು ಬಳಸ್ಕೊಂಡಿರೋದು ನೋಡಿದ್ದೀವಿ. ಎಂಥೆಂಥದ್ದು ಗಿಮಿಕ್ಗಳನ್ನು ಮಾಡೋದು. ಒಂದು ಕ್ಲಾಸ್ ರೂಮ್ ಥರ ಆರ್ಟಿಫಿಷಿಯಲ್ ಆಗಿ ರಟ್ಟುಗಳಲ್ಲಿ ಮಾಡಿದಂತಹ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಯಾವುದೋ ಒಂದು ಗುಹೆಯಲ್ಲಿ ಕೂತ್ಕೊಂಡು ದಿನ ಬೆಳಗಾದರೆ ಸಂಜೆವರೆಗೂ ಅದನ್ನೇ ತೋರಿಸುವ ರೀತಿಯಲ್ಲಿ ಸೆಟಪ್ ಮಾಡಿ ಮಾಧ್ಯಮಗಳಲ್ಲಿ ಚುನಾವಣೆ ದಿನಾನೇ ಬರುವಂತಹ ಮತದಾನದ ದಿನಾನೇ ಬರುವಂತಹ ಒಂದು ಷಡ್ಯಂತ್ರವನ್ನು ರೂಪಿಸ್ಕೊಂಡಿರೋದನ್ನು ನಾವು ನೋಡಿದ್ದೀವಿ, ಸಾಕಷ್ಟು ನೋಡಿದ್ದೀವಿ. ಅದರ ಭಾಗವಾಗಿ ಅಥವಾ ಅದರ ಮುಂದುವರಿದ ಭಾಗ ಅನ್ನುವಂತೆ ಈಗ ಯಾರೂ ಊಹೆನೇ ಮಾಡೋಕ್ಕಾಗಲ್ಲ ಅಂಥದ್ದೊಂದು ಗಿಮಿಕ್ಗೆ ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ. ಏನು ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಚುನಾವಣೆಗಳಿದೆ. ನವೆಂಬರ್ 6 ಮತ್ತು ನವೆಂಬರ್ 11ನೇ ತಾರೀಕು. ಮತ್ತು ಬಿಹಾರಿಗಳಿಗೆ ದೀಪಾವಳಿಯಷ್ಟೇ ಇಂಪಾರ್ಟೆಂಟ್ ಆದಂತಹ ಛಟ್ ಪೂಜಾ ಅನ್ನುವಂತಹ ಒಂದು ಹಬ್ಬ ಇದೆ. ಅದರಲ್ಲಿ ಆ ಹಬ್ಬಕ್ಕೆ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿರುವ ಬಿಹಾರಿಯೂ ಸಹ ಹೇಗಾದರೂ ಮಾಡಿ ತನ್ನ ಗ್ರಾಮಕ್ಕೆ ಅಥವಾ ತನ್ನ ಊರಿಗೆ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಸಿಗುವ ಟ್ರೈನಲ್ಲಿ ಟಾಯ್ಲೆಟಲ್ಲಿ ಕೂತ್ಕೊಂಡು ಬೇಕಾದರೂ ಹೋಗ್ತಾರೆ. ಪ್ರಾಣವನ್ನೇ ಪಣಕ್ಕಿಟ್ಟು ನೇತಾಡ್ಕೊಂಡೇ ಹೋಗ್ತಾರೆ. 2 ದಿನ 3 ದಿನ ಟ್ರೈನ್ ಟ್ರಾವೆಲ್ ಇದ್ರೂ ಸಹ ಸೀಟ್ ಇಲ್ಲದೇನೆ ಹೇಗೋ ಒದ್ದಾಡಿ ಊರು ಸೇರ್ಕೊಳ್ತಾರೆ. ಛಟ್ ಪೂಜೆಗೆ ನಾನು ಊರಲ್ಲಿದ್ದೀನಿ ಅನ್ನುವಂಥದ್ದು ಅವ್ರಿಗೆ ಒಂದು ರೀತಿ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಸೊ ಆ ಛಟ್ ಪೂಜಾ ಅನ್ನುವ ವಿಚಾರದಲ್ಲಿ ನರೇಂದ್ರ ಮೋದಿ ಭಾಗಿಯಾಗಿಲ್ಲ ಅಂದರೆ ಎಲೆಕ್ಷನಲ್ಲಿ ಒಂದಷ್ಟು ಕೊರತೆ ಇದ್ದಂಗಾಗತ್ತಲ್ವಾ. ಸೊ ಛಟ್ ಪೂಜಾದಲ್ಲಿ ನಾನು ಸಹ ಭಾಗಿಯಾಗಬೇಕು. ಸೊ ಛಟ್ ಪೂಜಾದಲ್ಲಿ ಮುಖ್ಯವಾದ್ದೇನು? ನದಿಯಲ್ಲಿ ಮುಳುಗುವಂಥದ್ದು, ಪವಿತ್ರ ನದಿಗಳಲ್ಲಿ ಮುಳುಗುವಂಥದ್ದು. ಸೊ ನರೇಂದ್ರ ಮೋದಿ ಅವರು ಮುಳುಗಬೇಕಲ್ವ. ಈಗ ಮುಳುಗಿ ಒಂದು 25 ಆ್ಯಂಗಲಲ್ಲಿ ಫೋಟೋಗಳು ವಿಡಿಯೋಗಳು ತೆಗೆದು ಅದನ್ನು ಇಡೀ ಬಿಹಾರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಗೋಧಿ ಮಾಧ್ಯಮಗಳು ಎಂಜಲು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಿ ನಾನು ಬಿಹಾರಿನೇ ಅನ್ನುವ ರೀತಿಯಲ್ಲಿ ತೋರಿಸ್ಕೊಳ್ಬೇಕು ಅವರು. ಸೊ ಅದಕ್ಕೆ ಮುಳುಗೋದಕ್ಕೆ ದೆಹಲಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಮುನಾ ನದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಮುನಾ ನದಿ ಆಯ್ಕೆಯಾಗಿದೆ, ಅದು ಹತ್ತಿರದಲ್ಲಿದೆ, ಎಲ್ಲದಕ್ಕೂ ಸಹ ಚೆನ್ನಾಗಿದೆ ಅಂತ. ಅಲ್ಲಿ ವಾಸುದೇವ್ ಘಾಟ್ ಅನ್ನುವಂತಹ ಪ್ರದೇಶದಲ್ಲಿ ಆ ಘಾಟಲ್ಲಿ ಮುಳುಗೋದು ಅಂತ ನಿಶ್ಚಯವಾಗಿ ಎಲ್ಲವೂ ಆಗಿದೆ. ಆದರೆ ಆ ಯಮುನಾ ನದಿಯ ಆ ಭಾಗ ಅಥವಾ ಇಡೀ ಯಮುನಾ ನದಿನೇ ಅನ್ಕೊಳ್ಳಿ, ದೆಹಲಿಯಲ್ಲಿ ಅತ್ಯಂತ ಕಲುಷಿತ ನೀರಿನಿಂದ ಕೂಡಿರುವಂತಹ ಭಾಗ. ಅದು ಅತ್ಯಂತ ಕಲುಷಿತ ನೀರಿನಿಂದ ಕೂಡಿರುವಂತಹದ್ದು ನದಿ. ಆ ನದಿಯನ್ನು ಸ್ವಚ್ಛ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಬಿಜೆಪಿ, ಒಂದು ಕಡೆ ಆಮ್ ಆದ್ಮಿ ಪಕ್ಷ ಪಂಥಕ್ಕೆ ಬಿದ್ದಂತೆ ಒಬ್ಬರ ಮೇಲೊಬ್ಬರು ನಾನು ಹೆಚ್ಚ ನೀನು ಹೆಚ್ಚ ಅಂತ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ರು, ಸಾಕಷ್ಟು ಪ್ರಚಾರ ಗಿಟ್ಟಿಸ್ಕೊಂಡ್ರು. ಆದರೆ ಯಮುನಾ ನದಿ ಮಾತ್ರ ಕ್ಲೀನ್ ಆಗಲಿಲ್ಲ, ಸ್ವಚ್ಛ ಆಗಲೇ ಇಲ್ಲ. ಇಡೀ ನದಿ ಏನು ಆ ಭಾಗ ದೆಹಲಿಯಲ್ಲಿ ಹರಿಯುತ್ತೆ, ಅಷ್ಟೂ ಭಾಗ ಅತ್ಯಂತ ಕೊಳಕು ಮಾಲಿನ್ಯ ಭರಿತವಾದಂತಹ ಒಂದು ಭಾಗ ಅದು ಯಮುನಾ ನದಿಯಲ್ಲಿ. ಆದರೆ ವಿಧಿ ಇಲ್ಲವೇ, ಇದನ್ನು ಘಾಟಿಗೆ ಹೋಗಬೇಕು, ಮುಳುಗಬೇಕು, ಬಿಹಾರಿಗಳನ್ನು ಸೆಳೀಬೇಕು. ಸೊ ಏನು ಮಾಡಿದ್ದಾರೆ ಪ್ಲಾನ್? ಈಗ ಆ ಘಾಟಿಗೆ ಅಂಟಿಕೊಂಡಿರುವಂತೆ ಪಕ್ಕದಲ್ಲಿ ಒಂದು ಹೊಂಡ ಮಾಡಿಬಿಟ್ಟು ಅಲ್ಲಿ ಫಿಲ್ಟರ್ ನೀರನ್ನ ಬಿಟ್ಟಿದ್ದಾರೆ. ಯಾಕೆ? ನರೇಂದ್ರ ಮೋದಿ ಅವರು ಫಿಲ್ಟರ್ ನೀರಲ್ಲಿ ಮುಳುಗಿ ಹೇಳಿ ಅಂತ. ಟ್ರೀಟೆಡ್ ವಾಟರ್. ಈ ರಹಸ್ಯವನ್ನ ಬಯಲು ಮಾಡಿದ್ದು ಆಮ್ ಆದ್ಮಿ ಪಕ್ಷದ ನಾಯಕ ಸೌರಭ್ ಭಾರದ್ವಾಜ್ ಅನ್ನುವಂಥವ್ರು. ಅವರು ಅಲ್ಲಿಗೆ ಹೋಗಿ ಎಲ್ಲವನ್ನು ಸಹ ವಿಡಿಯೋ ಮಾಡಿ ಫೋಟೋಗಳು ತೆಗೆದು ಒಂದು ರಿಪೋರ್ಟರ್ ರೀತಿಯಲ್ಲಿ ಹೊರಗಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಏರ್ಪಾಟುಗಳು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ನೆಗಡಿನೂ ಆಗಬಾರ್ದು, ಸ್ಕಿನ್ ಅಲರ್ಜಿ ಆಗಬಾರ್ದು, ಏನೂ ಆಗಬಾರ್ದು, ಆದರೆ ತಮ್ಮ ಉದ್ದೇಶ ನೆರವೇರಬೇಕು. ಛಟ್ ಪೂಜಾದಲ್ಲಿ ತಾನೂ ಸಹ ಭಾಗಿಯಾಗಿದ್ದೆ, ಛಟ್ ಪೂಜಾ ಸಂದರ್ಭದಲ್ಲಿ ತಾನೂ ಸಹ ಮುಳುಗೆದ್ದಿದ್ದೇನೆ, ನಾನು ಸಹ ಬಿಹಾರಿನೇ, ಹಾಗಾಗಿ ನನಗೆ ಮತ ಕೊಡಿ, ಬಿಜೆಪಿಗೆ ಮತ ಕೊಡಿ ಅಂತ ಬಿಹಾರಿಗಳನ್ನು ಸೆಳೆಯೋದಕ್ಕೆ ಇದೊಂದು ಮಾಡಬೇಕು. ಆದರೆ ಆ ಯಮುನಾ ನದಿಯಲ್ಲಿ ಇವರೇ ಸಾವಿರಾರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ತೋರಿಸಿ ಅದನ್ನು ಎಲ್ಲಿ ಖರ್ಚು ಮಾಡಿದಾರೋ, ಎಷ್ಟು ನುಂಗಿದಾರೋ ಅದು ಗೊತ್ತಿಲ್ಲ. ಆದರೆ ಸಾವಿರಾರು ಕೋಟಿ ಖರ್ಚು ಮಾಡಿಯೂ ಸಹ ಯಮುನಾ ನದಿ ಎಷ್ಟು ಕಲುಷಿತವಾಗಿತ್ತೋ, ಎಷ್ಟು ಮಾಲಿನ್ಯ ಭರಿತವಾಗಿತ್ತೋ ಇವತ್ತಿಗೂ ಹಾಗೇ ಇದೆ. ಅಲ್ಲಿ ಮುಳುಗೋ ಬದಲು ಇಲ್ಲಿ ಟ್ರೀಟೆಡ್ ವಾಟರಲ್ಲಿ, ಫಿಲ್ಟರ್ ವಾಟರಲ್ಲಿ ನೆಮ್ಮದಿಯಾಗಿ ಸ್ನಾನ ಮಾಡಿ ಎದ್ದು ಬಿಟ್ರೆ ಎಲ್ಲ ನೆರವೇರುತ್ತೆ ಅಂತ.
ಎಲ್ಲ ನೆರವೇರುತ್ತೆ ಅಂತ ಅದನ್ನು ಮಾಡ್ಕೊಂಡಿದ್ದಾರೆ. ಬಟ್ ಆಮ್ ಆದ್ಮಿ ಪಕ್ಷದ ಈ ಮಾಜಿ ಮಂತ್ರಿ, ಆಮ್ ಆದ್ಮಿ ಪಕ್ಷದಲ್ಲಿ ದೆಹಲಿಯ ಮಾಜಿ ಮಂತ್ರಿ ಸೌರವ್ ಭಾರದ್ವಾಜ್ ಅನ್ನುವಂಥವರು ಅದನ್ನೆಲ್ಲ ಹೊರಗಿಟ್ಟಿದ್ದಾರೆ. ಆ ಮೂಲಕ ಈಗ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳಿಗೆ ಈ ಕಟ್ಟು ಬಂದ್ಬಿಟ್ಟಿದೆ. ಈಗ ಗೋಧಿ ಮಾಧ್ಯಮಗಳು ಇದನ್ನ ಸುದ್ದಿ ಮಾಡದೇ ಇರೋಕ್ಕೂ ಆಗಲ್ಲ. ಯಾಕಂದ್ರೆ ಕಣ್ಣೆದುರುಗಡೆ ಕಾಣ್ತಾ ಇದೆ. ಸಪರೇಟ್ ಆಗಿ ಒಂದು ಘಾಟನ್ನ ನಿರ್ಮಾಣ ಮಾಡಿರೋದು, ಕೃತಕ ಘಾಟ್ ನಿರ್ಮಾಣ ಮಾಡಿರೋದು. ಆ ಕೃತಕ ಘಾಟ್ ನಿರ್ಮಾಣ ಮಾಡಿರೋದ್ರಿಂದ ಅದ್ರ ಬಗ್ಗೆ ಸುದ್ದಿ ಮಾಡಲೇಬೇಕಾಗತ್ತೆ. ಆದರೆ ನರೇಂದ್ರ ಮೋದಿ ಅವರಿಗೆ ಯಾವುದೇ ರೀತಿ ಕಳಂಕ ಬರದ ರೀತಿಯಲ್ಲಿ, ಅವ್ರ ಮೇಲೆ ಯಾವುದೇ ಅನುಮಾನ ಬರದ ರೀತಿಯಲ್ಲಿ, ಜನ ಯಾವುದೇ ಕಾರಣಕ್ಕೂ ಇದೊಂದು ಡ್ರಾಮಾ, ಇದೊಂದು ಗಿಮ್ಮಿಕ್ಕು, ಆ ರೀತಿ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಸುದ್ದಿ ಮಾಡಬೇಕು, ಸುದ್ದಿ ಮಾಡದಂಗೂ ಇರಬೇಕು. ಆದರೆ ಬಿಜೆಪಿನ ನರೇಂದ್ರ ಮೋದಿ ಅವರನ್ನ ರಕ್ಷಣೆ ಮಾಡಬೇಕು. ಆ ರೀತಿಯಾದಂತಹ ಪ್ರಯತ್ನಗಳನ್ನ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಮಾಡಬೇಕಾದ ಅನಿವಾರ್ಯತೆಗೆ ಸಿಲುಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಈ ರೀತಿ ಆರೋಪವನ್ನ ಆಮ್ ಆದ್ಮಿ ಪಕ್ಷ ಮಾಡ್ತಿದೆ. ಮಾಧ್ಯಮಗಳ ಕಣ್ಣೆದುರುಗಡೆನೆ ಕಾಣಿಸ್ತಿದ್ರು ಸಹ ಅವರಿಗೆ, ಆ ಎಂಜಲು ಮಾಧ್ಯಮಗಳಿಗೆ ಆಗಿದೆ ಅಂತ ಹೇಳಕ್ ಧೈರ್ಯ ಬರ್ತಿಲ್ಲ. ಆಮ್ ಆದ್ಮಿ ಪಕ್ಷ ಮಾಡ್ತಿದೆ ಅಂತ. ಸೊ ಇದನ್ನ ಒಂದಷ್ಟು ತಪ್ಪು ಅನ್ನುವಂತಹ ರೀತಿಯಲ್ಲಿ ಪ್ರೂವ್ ಮಾಡೋದಕ್ಕೆ, ಅಥವಾ ಯಮುನಾ ನದಿ ತುಂಬಾ ಸ್ವಚ್ಛವಾಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಸಹ ಪ್ರಯತ್ನಗಳನ್ನ ಎಂಜಲು ಮಾಧ್ಯಮಗಳು ಮಾಡ್ತಿದ್ದಾವೆ. ಹೋಗೋದು, ಅಲ್ಲಿ ನೀರಿಗೆ ಇಳಿಯೋದು. ಒಬ್ಬ ರಿಪೋರ್ಟರ್ ಅಂತೂ ನೀರು ಎತ್ತಕ್ಕೆ ಹೋಗಿ ಬಾಟ್ಲಲ್ಲಿ ಬಿದ್ದೇ ಬಿಟ್ಟ, ಕಾಲ್ ಜಾರಿ ನದಿಗೆ. ಏನ್ ದೊಡ್ಡ ಏನು ಅಪಾಯ ಏನಾಗಿಲ್ಲ, ಅಲ್ಲೇನು ತುಂಬಾ ಆಳಕ್ಕೇನಿರ್ಲಿಲ್ಲ, ದಡ ಅಲ್ವಾ, ಆಳ ಇರ್ಲಿಲ್ಲ, ಬಟ್ ಬಿದ್ದೇ ಬಿಟ್ಟ ನೀರಲ್ಲಿ. ಇಷ್ಟೆಲ್ಲ ಗಿಮಿಕ್ಗಳನ್ನು ಮಾಡ್ತಿದ್ದಾರೆ. ಯಾಕೆ? ನರೇಂದ್ರ ಮೋದಿ ಅವರ ಇಮೇಜ್ ಅನ್ನ ಕಾಪಾಡೋದಕ್ಕೆ. ಬಿಹಾರದಲ್ಲಿ ಯಾವುದೇ ಕಾರಣಕ್ಕೂ ಸಹ ನರೇಂದ್ರ ಮೋದಿ ಇದು ಗಿಮಿಕ್ಕು, ಇದು ನಾಟಕ ಅಂತ ಅನ್ನಿಸ್ಬಾರ್ದು. ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ರಾಜ್ಯದಂಗೆ ಕಾಣಿಸ್ತಾ ಇದೆ. ಸಪರೇಟ್ ಆಗಿ ನೀವು ಆ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಸಪರೇಟ್ ಆಗಿ ಕಟ್ಟಿದ್ದಾರೆ, ಕೃತಕವಾಗಿ ಕಟ್ಟಿದ್ದಾರೆ. ಆದರೂ ಸಹ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಪ್ರಾಣ ಪಣಕ್ಕಿಟ್ಟು ನರೇಂದ್ರ ಮೋದಿ ಅವರಿಗಾಗಿ, ಬಿಜೆಪಿಗಾಗಿ ಬೆವರು ಸುರಿಸಿ ದುಡಿತಾ ಇದ್ದಾರೆ, ಹೋರಾಡ್ತಿದ್ದಾರೆ ಗೋಧಿ ಮಾಧ್ಯಮದವರು ಮತ್ತು ಎಂಜಲು ಮಾಧ್ಯಮಗಳು. ಇದು ನಮ್ಮ ದೇಶದ ಕತೆ. ಇದು ನರೇಂದ್ರ ಮೋದಿ ಅವರ ಗಿಮಿಕ್ಗಳ ಸೀರೀಸ್ಗೆ ಹೊಸ ಸೇರ್ಪಡೆ. ಪ್ರತಿ ಚುನಾವಣೆಯಲ್ಲೂ ಏನೋ ಒಂದು ಗಿಮಿಕ್ ಇರುತ್ತೆ. ಏನೂ ನಡೆದಿಲ್ಲ ಅಂದ್ರೆ ಕೊನೆಗೆ ಮತದಾನದ ದಿನ ಗುಹೆಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಇನ್ನೆಲ್ಲೋ ಧ್ಯಾನ ಕೂತ್ಕೊಂಡಿದ್ದೀನಿ ಅನ್ನೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಮತದಾನದ ದಿನ ಅದನ್ನೇ ತೋರ್ಸೋಂಗ್ ಮಾಡ್ಬಿಡೋದು. ಈ ಗೋಧಿ ಮಾಧ್ಯಮಗಳು ಸಹ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತವೆ. ಯಾಕಂದ್ರೆ ದಣಿಗಳು ಹೇಳಿದ್ದನ್ನು ಮಾಡ್ಬೇಕಲ್ವಾ. ದಣಿಗಳು ಹೇಳಿದ್ದನ್ನು ಮಾಡದೇ ಇದ್ಮೇಲೆ ಏನಕ್ಕೆ ಬೇಕಾ ಬದುಕು, ಆ ಬಾಳು, ಆ ಜೀವ ಏನಕ್ಕೆ ಇರಬೇಕು ಅಂತ ಅವ್ರ ಲೆಕ್ಕಾಚಾರ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಮತದಾನದ ದಿನ ಮೋದಿ ಮುಖನೇ ತೋರಿಸ್ಕೊಂಡಿರೋದು. ಈಗ ಬಿಹಾರ ಚುನಾವಣೆಗೆ ಛಟ್ ಪೂಜಾ ಬಂದ್ಬಿಟ್ಟಿದೆ ಕರೆಕ್ಟಾಗಿ. ಹಾಗಾಗಿ ಇಟ್ಸ್ ದ ರೈಟ್ ಟೈಮ್, ಒಳ್ಳೆ ಸಮಯ ಇಂಥದ್ದೊಂದು ನಾನು ಮುಳುಗಿತೀನಿ, ನಾನು ಛಟ್ ಪೂಜೆ ಮಾಡ್ತೀನಿ, ನಾನು ಬಿಹಾರಿನೇ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತ ಮೋದಿ ಅನ್ಕೊಂಡಿದ್ದಾರೆ. ಹಾಗಾಗಿ ಫಿಲ್ಟರ್ ನೀರಿನಲ್ಲಿ, ಟ್ರೀಟೆಡ್ ವಾಟರ್ನಲ್ಲಿ ಮುಳುಗಿ ಹೇಳೋದಕ್ಕೆ ಕೃತಕವಾದಂತಹ ಘಾಟನ್ನು ನಿರ್ಮಿಸ್ಕೊಂಡಿದ್ದಾರೆ, ವಾಸುದೇವ್ ಘಾಟ್ಗೆ ಅಂಟಿಕೊಂಡಂತೆ ಅಷ್ಟೇ. ಇದಿಷ್ಟು ಬಿಹಾರ ಚುನಾವಣೆ ಕುರಿತಾಗಿ ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಗಿಮಿಕ್ಕು. ಸಾಕಷ್ಟು ಗಿಮಿಕ್ಗಳು, ಸಾಕಷ್ಟು ನಾಟಕಗಳಿರ್ತವೆ. ಅದರಲ್ಲಿ ಅತಿ ದೊಡ್ಡ ಗಿಮಿಕ್ ಅಂತ ನಾನು ಸದ್ಯಕ್ಕೆ ಇಲ್ಲಿಯವರೆಗೆ ಆಗಿರೋದು. ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಗಿಮಿಕ್ಕು, ಇದಕ್ಕಿಂತ ದೊಡ್ಡ ನಾಟಕ ನಡೀಬಹುದೇನೋ ಗೊತ್ತಿಲ್ಲ. ಅತಿ ದೊಡ್ಡ ಗಿಮಿಕ್ ಬಗ್ಗೆ ನಮಗೆ ಬಂದಿರುವಂತಹ ಮಾಹಿತಿ ಅಥವಾ ನಿಮಗೆ ತಿಳಿಸಬಹುದಾದಂತಹ ಮಾಹಿತಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.